ಡಿಯರ್ ಫ್ರೆಂಡ್ಸ್, ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವೀಗಾಗಲೇ ಏನು ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದೀವಿ. ಟೆನ್ಸ್ ಅನ್ನ ಹೇಳ್ತಾ ಇದ್ದೀವಿ. ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 3 ಹಂತಗಳಲ್ಲಿ ನಡೆಯುತ್ತದೆ. ಒಂದು ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, 2 ಇಂಗ್ಲಿಷ್ ಗ್ರಾಮರ್, 3ನೇದ್ದು ಕಂಪೋಸಿಷನ್. ಈ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಪಾರ್ಟ್ ಡೈಲಿ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಅದನ್ನ ಹೇಳ್ತಾ ಇರ್ತೀವಿ, ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಯಾವುದಾದ್ರೂ ಒಂದು ಗ್ರಾಮರಿಗೆ ಅಥವಾ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನು ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. 10, 15, 20 ನಿಮಿಷಗಳ ಕಾಲ ಅದನ್ನ ನಾವು ಹೇಳ್ತೀವಿ ಮತ್ತು ಪ್ರಾಕ್ಟೀಸ್ನು ಮಾಡಿಸ್ತೀವಿ. ದಿಸ್ ಇಸ್ ಒನ್ ಪಾರ್ಟ್. ಆಫ್ಟರ್ ದ್ಯಾಟ್ ನಾವು ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಅನ್ನ ಹೇಳ್ತೀವಿ. ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಯಾವ್ದು ತಗೊಂಡಿರ್ತೀವಿ ಅದು ಸ್ಟಾರ್ಟ್ ಆಗುತ್ತೆ. ಇದು ಕಂಪೋಸಿಷನ್ ಪಾರ್ಟ್, ಲಾಸ್ಟ್ ಸೆಕ್ಷನ್. ಈ ಗ್ರಾಮರ್ ಪಾರ್ಟ್ ಕಂಪ್ಲೀಟ್ ಆದ್ಮೇಲೆ ಕಂಪೋಸಿಷನ್ ಪಾರ್ಟ್ ಅನ್ನ ಹೇಳ್ತೀವಿ. ಅದು ಡಿಸ್ಕ್ರಿಪ್ಟಿವ್ ಆಗಿರ್ತದೆ. ಟ್ರಾನ್ಸ್ಲೇಷನ್ ಮೆಥಡ್, ಪ್ಯಾರಾಗ್ರಾಫ್ ರೈಟಿಂಗ್ ಬರೀದು, ಎಸ್ಸೆ ಬರೀದು, ಪ್ರೆಸ್ಸಿ ರೈಟಿಂಗ್ ಬರೀದು, ಇಂಥದ್ರ ಬಗ್ಗೆ ನಾವು ಅಲ್ಲಿ ಕಾನ್ಸಂಟ್ರೇಷನ್ ಮಾಡ್ತೀವಿ. ಈಗ ನಾವು ಗ್ರಾಮರ್ ಟಾಪಿಕ್ ಅನ್ನು ಯಾವ್ದು ತಗೊಂಡಿವಿ ಅಂತಂದ್ರ ಟೆನ್ಸ್ ನಿಂದ ಚಲೋ ಮಾಡಿದೀವಿ. ಟೆನ್ಸ್ ಬಹಳ ಇಂಪಾರ್ಟೆಂಟ್. ಮತ್ತ ಈ ನಮ್ಮ ಈ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಅದು ಕಮ್ಯುನಿಕೇಶನ್ ಪೇಪರ್ ಇರ್ಬೋದು, ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತ ಎಕ್ಸಾಮ್ ಇರ್ಬೋದು, ಬಹಳಷ್ಟು ಹೆಲ್ಪ್ ಆಗೇ ಆಗುತ್ತೆ. ನಾವು ಇಲ್ಲಿ ಹೇಳಿದಂತ ಗ್ರಾಮೆಟಿಕಲ್ ಐಟಮ್ಸ್ನೇ, ಗ್ರಾಮೆಟಿಕಲ್ ಪಾಯಿಂಟ್ಸ್ನೇ ಬರ್ತಾವಲ್ಲಿ. ನೇಮ್ಸ್ ಅಷ್ಟೇ ಚೇಂಜ್ ಇರ್ತಾವ ಅಷ್ಟೇ. ಇಲ್ಲಿ ನಾವು ಜಾನ್ ಅಂತ ಬರ್ದಿದ್ರೆ ಅಲ್ಲಿ ರಾಬರ್ಟ್ ಅಂತ ಇರ್ತದೆ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಅಷ್ಟೇ ಡಿಫ್ರೆನ್ಸ್. ಗ್ರಾಮೆಟಿಕಲ್ ಪಾಯಿಂಟ್ ಸೇಮ್ ಇರ್ತದೆ. ಇಲ್ಲಿ ಏನ್ ಹೇಳಿರ್ತೀವಿ ಅದೇ ತರ ಎಕ್ಸಾಮ್ದಲ್ಲಿ ಕ್ವಶನ್ ಅರೈಸ್ ಆಗಿರ್ತದೆ. ನೀವು ಇಲ್ಲಿ ಗ್ರಾಮರ್ ಅನ್ನ ನೋಡಿ, ಗ್ರಾಮರ್ ವಿಡಿಯೋನ ನೋಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಅನ್ನ, ಯಾವ್ದಾದ್ರು ಎಕ್ಸಾಮ್ ದಲ್ಲಿ ಇರುವಂತ ಕ್ವಶನ್ ಅನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಕನ್ಫರ್ಮ್ ಮಾಡ್ಕೊಳ್ಬಹುದು. ನೀವು ಇವ್ರು ಹೇಳಿದ್ದು ಬಂದಿದೆಯೋ ಇಲ್ವೋ ಅಂತೇಳಿ ನೀವು ಯಾವ್ದಾ ಎಕ್ಸಾಮ್ ಆದ್ರೂ ಕನ್ಫರ್ಮ್ ಮಾಡ್ಕೋಬಹುದು. ವೊಕ್ಯಾಬ್ಯುಲರಿ ಪಾರ್ಟ್ ಅದು ಅನ್ಲಿಮಿಟೆಡ್ ಆಗಿರೋದ್ರಿಂದ ಅದು ಬಂದಿರ್ಲಿಕ್ಕಿಲ್ಲ. ಬಟ್ ವೊಕ್ಯಾಬ್ಯುಲರಿ ಪಾರ್ಟ್ ಸ್ಟಾರ್ಟಿಂಗ್ ನಲ್ಲಿ ನಾವು ಹೇಳ್ತಾ ಇದೀವಿ. ಈಗ ವರ್ಬ್ ಚಾಪ್ಟರ್ ಅನ್ನ ತಗೊಂಡಿವಿ. ಯಾಕೆಂದ್ರೆ ವರ್ಬ್ ಇಂಗ್ಲಿಷ್ ಗ್ರಾಮರ್ ಅನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ಅಥವಾ ಇಂಗ್ಲಿಷ್ ಕಲಿಯಾಕೆ, ಮಾತಾಡೋಕೆ ಅದು ವರ್ಬ್ಸ್ 3 ಫಾರ್ಮ್ಸ್ ಗಳು ಬೇಕೇ ಬೇಕು. ಅದಕ್ಕಾಗಿ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನ ಮೊದಲು ತಗೊಂಡಿವಿ. ಇದು ಆದ ನಂತರ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನೆಲ್ಲ ಇರ್ತಾವಲ್ಲ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಕೊಲೋಕೇಶನ್ಸ್, ಫ್ರೇಸಲ್ ವರ್ಬ್ಸ್, ಓಕೆ, ಇಂಥವು ಬೇರೆ ಬೇರೆ ಟಾಪಿಕ್ಸ್ ಗಳನ್ನ ತಗೊಳ್ಳೋದು. ಎಂಟಾನಿಮ್ಸ್, ಸಿನಾನಿಮ್ಸ್. ಓಕೆ, ಸೊ ಈಗ ನಾವು ತಗೊಂಡಿದ್ದು ವರ್ಬ್ಸ್. ಈ ವರ್ಬ್ಸ್ 3 ಫಾರ್ಮ್ ನಿಮಗೆ ಪರಿಚಯ ಇರಲೇಬೇಕು. ಇಲ್ಲದೇ ಇದ್ರ ಇಂಗ್ಲಿಷ್ ಅನ್ನು ಮಾತಾಡಕ್ ಆಗೋದಿಲ್ಲ ಅಥವಾ ಗ್ರಾಮೆಟಿಕಲ್ ಐಟಮ್ಸ್ ಅನ್ನ ಫೈಂಡ್ ಔಟ್ ಮಾಡಕ್ ಆಗೋದಿಲ್ಲ. ಈಗ ನೋಡ್ರಿ, ಸ್ವಿಮ್ V1 ಅಂತ ಹೆಸರು ಕೊಡ್ತೀವಿ, V2, V3. ಇದು V1 ಅನ್ನ ಬೇಸ್ ವರ್ಬ್ನು ಅಂತಾರ, ಇದಕ್ಕ ಮೇನ್ ವರ್ಬ್ನು ಅಂತಾರ, ರೂಟ್ ವರ್ಬ್ನು ಅಂತಾರ. ಓಕೆ, V1 ಅಂತಾನು ಹೆಸರು ಕರಿತೀವಿ, ಪ್ರೆಸೆಂಟ್ ಫಾರ್ಮ್ ಅಂತಾನು ಅಂತೀವಿ, ಪ್ರೆಸೆಂಟ್ ಟೆನ್ಸ್ನು ಅಂತೀವಿ. ಓಕೆ, ಸ್ವಿಮ್, ಸ್ವ್ಯಾಮ್, ಸ್ವಮ್. ನೋಡು, ಕಾಮನ್ ವರ್ಡ್ಸ್ ಎಲ್ಲ ಇವು. ನಾ ಕೊಡ್ತಾ ಇರೋ ಕಾಮನ್ ವರ್ಡ್ಸ್. ಓಕೆ, ನಾವು ಡೇ ಟು ಡೇ ಲೈಫ್ ದಲ್ಲಿ ಯೂಸ್ ಮಾಡುವಂತ ವರ್ಡ್ಸ್ ಗಳನ್ನೇ, ಪದಗಳನ್ನೇ ಅಥವಾ ವರ್ಬ್ಸ್ ಗಳನ್ನೇ ಮತ್ತು ಆ 3 ಫಾರ್ಮ್ ಅನ್ನ ನಾವು ಚರ್ಚೆ ಮಾಡಬೇಕು. ಸ್ವಿಮ್, ಸ್ವ್ಯಾಮ್, ಸ್ವಮ್ ಅಂದ್ರೆ ಈಜು. ಟೇಂಟ್, ಟೇಂಟೆಡ್, ಟೇಂಟೆಡ್ ಕಳಂಕಗೊಳಿಸು. ಮಸಿ ಬಳಿ ಅಂತಾರಲ್ಲ, ಮಸಿ ಬಳಿಯುವುದು ಅಥವಾ ಕಳಂಕಗೊಳಿಸುವುದು. ಟೇಕ್, ಟುಕ್, ಟೇಕನ್ ತೆಗೆದುಕೊಳ್ಳುವುದು. ಕಾಮನ್ ವರ್ಡ್, ಕಾಮನ್ ವರ್ಬ್ ಟಾಕ್, ಟಾಕ್ಡ್, ಟಾಕ್ಡ್ ಮಾತನಾಡು. ಟಾರ್ನಿಶ್, ಟಾರ್ನಿಶ್, ಟಾರ್ನಿಶ್ಡ್. ಸೇಮ್, ಇದು ಟೇಂಟ್ ಮತ್ತು ಟಾರ್ನಿಶ್ ವರ್ಡ್ ಸೇಮ್, ಇದು ಕಳಂಕಗೊಳಿಸುವುದು. ದೇ ಟಾರ್ನಿಶ್ಡ್ ಹಿಸ್ ಇಮೇಜ್. ಅವನ ಇಮೇಜ್ ಅನ್ನ ಟಾರ್ನಿಶ್ ಮಾಡಿದ್ರು, ಅವರು ಟೇಂಟ್ ಮಾಡಿದ್ರು. ಟೇಂಟ್ ಅನ್ನೋದು ಹೆಚ್ಚು ಪ್ಯಾಸಿವ್ ವಾಯ್ಸ್ ನಲ್ಲಿ ಯೂಸ್ ಆಗುತ್ತಾ, ಬಟ್ ಇದು ಆಕ್ಟಿವ್ ವಾಯ್ಸ್ ನಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಟಾರ್ನಿಶ್, ಟಾರ್ನಿಶ್ಡ್, ಟಾರ್ನಿಶ್ಡ್. ಹಿಂಗೆ ಇಷ್ಟೇ ಹೇಳಿದ್ರೆ ಇದು ನಿಮಗೆ ಮನಸ್ಸಿನಲ್ಲಿ ಉಳಿದಿಲ್ಲ. ಅವು 3 ಫಾರ್ಮ್.
ಪ್ರಾಕ್ಟೀಸ್ ಮಾಡ್ಬೇಕು ನೀವು ಅವನ್ನ. ನಾವಿಲ್ಲೇ 3 ಸಲ ಪ್ರಾಕ್ಟೀಸ್ ಮಾಡ್ತೀವಿ. ಓಕೆ, ಸ್ವಿಮ್, ಸ್ವ್ಯಾಮ್, ಸ್ವಮ್, ಸ್ವಿಮ್, ಸ್ವ್ಯಾಮ್, ಸ್ವಮ್, ಸ್ವಿಮ್, ಸ್ವ್ಯಾಮ್, ಸ್ವಮ್, ಟೇಂಟ್, ಟೇಂಟೆಡ್, ಟೇಂಟೆಡ್, ಟೇಂಟ್, ಟೇಂಟೆಡ್, ಟೇಂಟೆಡ್, ಟೇಂಟ್, ಟೇಂಟೆಡ್, ಟೇಂಟೆಡ್, ಟೇಕ್, ಟುಕ್, ಟೇಕನ್, ಟೇಕ್, ಟುಕ್, ಟೇಕನ್, ಟೇಕ್, ಟುಕ್, ಟೇಕನ್, ಟಾಕ್, ಟಾಕ್ಡ್, ಟಾಕ್ಡ್, ಟಾಕ್, ಟಾಕ್ಡ್, ಟಾಕ್ಡ್, ಟಾಕ್, ಟಾಕ್ಡ್, ಟಾಕ್ಡ್, tarnish, tarnished, tarnished, tarnish, tarnished, tarnished, tarnish, tarnished, tarnished. ಹೀಗೆ ನೀವು 5 ಸಲ 6 ಸಲ ನೀವು ಏನು ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಹಾಗೆ ಮಾಡ್ತಾ ಇದ್ರು ಮಾಡ್ತಾ ಇರದೇ ಇದ್ರು ಸಹ ನೀವೇನ್ ಮಾಡ್ಬೇಕು, ಕಾಮನ್ ಆಗಿ ಬಳಸ್ತಿರ್ತಿರಲ್ಲ ಅವಾಗನೇ 3 ಫಾರ್ಮ್ ಅನ್ನ ಅಥವಾ 1 ಫಾರ್ಮ್ ನೀವು ಮಾತಾಡ್ತಿರ್ತೀರಿ, ಅವು ಇನ್ನು 2 ಫಾರ್ಮ್ ಅನ್ನ ನೆನಪಿಸ್ಕೊಳ್ಬೇಕು ಆವಾಗ್ಲೇ. ಓಕೆ, ಅವುಗಳನ್ನ ಸ್ಟಡಿ ಮಾಡಕ್ ಕುಂತಾಗ ಅವನ್ನ ಓದ್ಬೇಕು ಅನ್ನೋದು ತಪ್ಪು. ಸಾಂದರ್ಭಿಕವಾಗಿ ನಮ್ಮ ಡೇ ಟು ಡೇ ಲೈಫ್ ದಲ್ಲಿ, ಡೇ ಟು ಡೇ ಅಫೇರ್ಸ್ ದಲ್ಲಿ ಸಾಕಷ್ಟು ಸಲ ಈ ವರ್ಬ್ಸ್ ಗಳನ್ನ ನಮ್ಮ ಮಾತಿನ ಮಧ್ಯದಲ್ಲಿ ಬಳಸ್ತಿರ್ತೀವಿ ನಾವು. ಸೊ ಅವಾಗಲೇ ಅದ್ರ 3 ಫಾರ್ಮ್ ಏನಾಗತ್ತಾ, ಇನ್ನು 2 ಫಾರ್ಮ್ ಏನಾಗತ್ತಾ, ಅದು ವರ್ಬ್ ಇದೆಯೋ, ನೌನ್ ಇದೆಯೋ, ಎಡ್ಜೆಕ್ಟಿವ್ ಇದೆಯೋ, ಅವಾಗ್ಲೇ ಅವನ್ನ ನೀವು ಏನ್ ಮಾಡ್ಬೇಕು, ಅದ್ರ ಬಗ್ಗೆ ತಿಳ್ಕೋತ ಹೋಗ್ಬೇಕು, ಆ ಪದಗಳ ಬಗ್ಗೆ ತಿಳ್ಕೋತ ಹೋಗ್ಬೇಕು. ಅಂದ್ರ ನಿಮ್ಮ ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನ ನೀವು ಕಲಿತೀರಿ. ಓಕೆ, ಈಗ ನಾವು ನೆಕ್ಸ್ಟ್ ಟಾಪಿಕ್, ಗ್ರಾಮರ್ ಟಾಪಿಕ್. ಯಾವಾಗ್ಲೂ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ನಾವು ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನ ತಗೊಂಡಿರ್ತೀವಲ್ಲ, ಅದನ್ನ ಈ ತರ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ವರ್ಬ್ಸ್ ಮುಗಿದಾದ ತಕ್ಷಣ ಅಂದ್ರ 200 ಅಥವಾ 300 ವರೆಗೂ ನಾವು ವರ್ಬ್ಸ್ ಗಳನ್ನ ಕೊಟ್ಟು ಆಮೇಲೆ ಇನ್ನೊಂದು ಟಾಪಿಕ್ ಗೆ ಹೋಗ್ತೀವಿ. ಈಗ ಟೆನ್ಸ್, ನಾನು ಟೆನ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆಂದ್ರೆ ಟೆನ್ಸ್ ಬರದೇ ಇದ್ರೆ ಮುಂದೆ ಹೇಳುವಂತ ಯಾವ ಟಾಪಿಕ್ಗಳು ಅರ್ಥ ಆಗೋದಿಲ್ಲ. ಹಿಂಗಾಗಿ ಟೆನ್ಸ್ ಅನ್ನ ಮೊದಲೇ ತಗೊಂಡಿದ್ದೀನಿ ನಾನು. ಓಕೆ, ಈಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಗೆ ಇದೀವಿ. ಪ್ರೆಸೆಂಟ್ ಟೆನ್ಸ್ ಆಗಿದೆ, ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿದೆ, ಪಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಇವು 5 ಆಗಿದೆ. ಮತ್ತು ಪಾಸ್ಟ್ ಟೆನ್ಸ್ ಆಗಿದೆ, ಅದರಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ನಾವು. ಓಕೆ, ಸೊ ಈ ಟೆನ್ಸ್ ಅನ್ನ ಬಹಳ ಕ್ಲೀನ್ ಆಗಿ ಕಲಿಲೇಬೇಕು. ಯಾಕಂದ್ರೆ ಟೆನ್ಸ್ ಬರದೇ ಇದ್ರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಸರಿಯಾಗಿ ಫೇಸ್ ಮಾಡಕ್ ಆಗುದಿಲ್ಲ. ಬಹಳಷ್ಟು ಕ್ವಶನ್ಸ್ ಟೆನ್ಸ್ ಮೇಲೆ ಮತ್ತು ವೊಕ್ಯಾಬ್ಯುಲರಿ ಮೇಲೆ ಇರ್ತಾವ. ಓಕೆ, ಮತ್ತೆ ಬೇರೆ ಟಾಪಿಕ್ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕಾಗಿದ್ರೆ ಈ ಟೆನ್ಸ್ ಚಾಪ್ಟರ್ ಕ್ಲೀನ್ ಆಗಿ ಬರಲೇಬೇಕು. ಓಕೆ, ಅದಕ್ಕಾಗಿ ಸರಿಯಾಗಿ ಗಮನವಿಟ್ಟು ನೋಡ್ಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್, ಮೊದಲು ಪ್ರೆಸೆಂಟ್ ಟೆನ್ಸ್, ಇದ್ರ ಅಂಡರ್ದಲ್ಲಿ 4 ಇರ್ತಾವಂತ ಹೇಳಿನಿ ನಾನು, ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಬಂದೀನಿ. ಪ್ರೆಸೆಂಟ್ ಟೆನ್ಸ್ ಇದ್ರ ಟು ಬಿ ಫಾರ್ಮ್ ಯಾವ್ಯಾವು, ಆಮ್, ಈಸ್, ಆರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದು ಡೂ, ಡಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದು ಆಮ್, ಈಸ್, ಆರ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್, ಹ್ಯಾಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಸೇಮ್. ಅಲ್ಲಿ ಹ್ಯಾವ್ ಹ್ಯಾಸ್, ಇಲ್ಲಿ ಹ್ಯಾವ್ ಹ್ಯಾಸ್. ಇಲ್ಲಿ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂತ ಎದಕ್ಕೆ ಹೇಳಿದ್ನಿ ಅಂದ್ರ ಇದಕ್ಕ ವ್ಯತ್ಯಾಸ ಗೊತ್ತಿರ್ಲಿ ಅಂತ ಹೇಳಿದೆ. ಅಲ್ಲಿ ಬೀನ್ ಹೆಲ್ಪಿಂಗ್ ವರ್ಬ್ ಅಲ್ಲ, ಅದು ಕಂಟಿನ್ಯೂಸ್ ಫಾರ್ಮ್ ಅನ್ನ ತೋರ್ಸಕ್ ಬಂದಂತ ಪದ. ಓಕೆ, ಮತ್ತು ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಆಮ್, ಈಸ್, ಆರ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಆಮ್, ಈಸ್, ಆರ್. ಇಲ್ಲಿ ಆಮ್, ಈಸ್, ಆರ್ ಮುಂದ ವರ್ಬ್ ಇರ್ತತ. ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಆಮ್, ಈಸ್, ಆರ್ ಮುಂದ ಕಾಂಪ್ಲಿಮೆಂಟ್ ಇರ್ತತ. ಕಾಂಪ್ಲಿಮೆಂಟ್ ಅಂದ್ರ ನೌನ್ ಇರಬಹುದು, ಅಡ್ಜೆಕ್ಟಿವ್ ಇರಬಹುದು, ಅಡ್ಜೆಕ್ಟಿವ್ ನೌನ್ ಇರಬಹುದು, ಪೊಸೆಸಿವ್ ಅಡ್ಜೆಕ್ಟಿವ್ ಪ್ಲಸ್ ನೌನ್ ಇರಬಹುದು, ಅಡ್ವರ್ಬ್ ಇರಬಹುದು, ಪ್ರಿಪೋಸಿಷನ್ ಇರಬಹುದು, ಲೈಕ್ ದಿಸ್. ಓಕೆ, ಈಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಇದೀವಿ. ಇದು ಅರ್ಥ ಆಗ್ಬೇಕಾಗಿದ್ರೆ ನೀವು ಹಿಂದಿನ ಎಲ್ಲಾ ಟೆನ್ಸ್ ಗಳನ್ನ ವಾಚ್ ಮಾಡ್ರಿ, ನೋಡ್ರಿ, ಅಂದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದು ಒಂದೇ ವಿಡಿಯೋ ನೋಡಿದ್ರ ಅಥವಾ ಇದು ಒಂದೇ ಟೆನ್ಸ್ ಅನ್ನ ನೋಡಿದ್ರ ಅರ್ಥ ಆಗುತ್ತಾ, ಅದರ ಕ್ಲಾರಿಟಿ ಸಿಗುದಿಲ್ಲ ನಿಮಗೆ. ಓಕೆ, ಕಂಪಲ್ಸರಿ ಅಂತೂ ಇದಕ್ಕೆ ಸಮಾನವಾದಂತ ಇನ್ನೊಂದು ಟೆನ್ಸ್ ಅನ್ನ ಓದ್ಲೇಬೇಕು. ಯಾವುದು, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓದ್ಬೇಕು, ಹಿಂದಿಂದ ನೋಡ್ಬೇಕು. ಅಂದ್ರೆ ಎರಡಕ್ಕೂ ಕಂಪ್ಯಾರಿಸನ್ ಮಾಡಿ ನೀವು ನೋಡಿದ್ರಿ ಅಂತಂದ್ರೆ ಈಜಿ ಆಗುತ್ತಾ. ಓ, ಈ ಟೆನ್ಸ್ ಹೀಗಿದೆ, ಈ ಟೆನ್ಸ್ ಹೀಗಿದೆ. ಪ್ರೆಸೆಂಟ್ ಟೆನ್ಸ್ ಬಂದಾಗ ಪಾಸ್ಟ್ ಟೆನ್ಸ್ ಅನ್ನ ಓದ್ರಿ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಎರಡು ಕಂಪ್ಯಾರಿಸನ್ ಮಾಡಿ ಓದ್ರಿ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್,
ಸಿಂಪಲ್ ಪಾಸ್ಟ್ ಟೆನ್ಸ್ ಎರಡು ಕಂಪ್ಯಾರಿಸನ್ ಮಾಡಿ ಹೋದ್ರಿ ಇನ್ನಿಷ್ಟು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ ನಿಮಗೆ. ಓಕೆ, ಲೈಕ್ ದಿಸ್. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ ಸಬ್ಜೆಕ್ಟ್ ವಿ2 ಅಬ್ಜೆಕ್ಟ್. ವಿ2 ಅಂದ್ರೆ ಸೆಕೆಂಡ್ ಫಾರ್ಮ್ ಬರ್ದಿದ್ವಲ್ಲ ಅದು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು ಅಂತಂದ್ರ ಡಿಡ್. ಓನ್ಲಿ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ವಾಸ್ ವರ್. ಅಲ್ಲಿ ಹಂಗ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಆಮ್ ಈಸ್ ಆರ್ ಇದೆಯೋ, ಇಲ್ಲಿ ಓನ್ಲಿ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ವಾಸ್ ವರ್. ಇದ್ರ ನೆಕ್ಸ್ಟ್ ಯಾವ್ದಿದೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಸಿಂಪಲ್ ಟೆನ್ಸ್ ಅಂತಾನು ಹೇಳ್ಬೋದು. ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಡಿಡ್, ಇವಕ್ಕೆ ಟು ಬಿ ಫಾರ್ಮ್ಸ್ ಅಂತೀವಿ ನಾವು. ಓಕೆ, ಹೆಲ್ಪಿಂಗ್ ವರ್ಬ್ಸ್ ಅಂತ ಆದ್ರೂ ಕರಿಬಹುದು, ನೋ ಪ್ರಾಬ್ಲಮ್. ಓನ್ಲಿ ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ ವಾಸ್ ವರ್, ಓನ್ಲಿ ಪಾಸ್ಟ್ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ ಆಮ್ ಈಸ್ ಆರ್. ನೋಡ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡಿಡ್. ಈ ಕಡೆ ಎಲ್ಲ ಬರೋ ಹೆಲ್ಪಿಂಗ್ ವರ್ಬ್ಸ್ ಅವು ಡಿಡ್ ಡಿಡ್. ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಡೂ ಡಸ್. ಈಗ ಎರಡನ್ನೂ ನಾವು ನೋಡ್ಕೋತಾ ಹೋಗೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ ಹೆಲ್ಪಿಂಗ್ ವರ್ಬ್ ಡೂ ಡಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ ಹೆಲ್ಪಿಂಗ್ ವರ್ಬ್ ಡಿಡ್. ಇಲ್ಲಿ ಸಬ್ಜೆಕ್ಟ್ ಮೊದಲು ಇರ್ತದ, ಆಮೇಲೆ ವರ್ಬ್ ಟು ಇರ್ತದ, ಆಮೇಲೆ ಅಬ್ಜೆಕ್ಟ್ ಇರ್ತದ. ಅಬ್ಜೆಕ್ಟ್ ಅಂದ್ರ ಈ ವರ್ಬ್ ನಂತರ ಇರೋದೆಲ್ಲ ಅಬ್ಜೆಕ್ಟ್ ಅಂತ ಈಗಿನ ಮಟ್ಟಿಗೆ ತಿಳ್ಕೊಡ್ರಿ. ಓಕೆ, ಮತ್ತೆ ನೀವು ಇಂಟ್ರೊಡಕ್ಷನ್ ವಿಡಿಯೋಸ್ ಅನ್ನ ನೋಡಿದ್ರ ಅದರಲ್ಲಿ ಅಬ್ಜೆಕ್ಟ್ ಯಾವುದು, ಒಂದು ಸೆಂಟೆನ್ಸ್ ನಲ್ಲಿ ಅಬ್ಜೆಕ್ಟ್ ಅನ್ನ ಕಂಡುಹಿಡಿಯುವುದು ಹೇಗೆ ಅನ್ನೋದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಅದನ್ನ ನೋಡಿ ಆದ್ರೂ ನೀವು ಅಬ್ಜೆಕ್ಟ್ ಯಾವ್ದಂತ ಕಂಡುಹಿಡಿಬಹುದು. ಈಗ ಟೆನ್ಸ್ ಹೇಳುವಾಗ ನಾನು ಈ ವರ್ಬ್ ಮುಂದೆ ಇರುವಂತದ್ದೆಲ್ಲ ಅಬ್ಜೆಕ್ಟ್ ಅಂತ ಫಾರ್ ಅವರ್ ಕನ್ವೀನಿಯನ್ಸ್ಗೆ ಹೇಳಿರ್ತೀನಿ. ರಿಯಲ್ ಅಬ್ಜೆಕ್ಟ್ ಬೇರೆ ಇರ್ತದೆ ಅದರಲ್ಲಿ. ಓಕೆ, ಏನು, ಏನನ್ನು, ಯಾರಿಗೆ, ಯಾರನ್ನು ಅಂತ ಕ್ವಶನ್ ಕೇಳಿದಾಗ ಬರುವಂತ ಉತ್ತರ ರಿಯಲ್ ಆಬ್ಜೆಕ್ಟ್ ಆಗಿರ್ತದ. ಓಕೆ, ಈಗ ನೋಡ್ರಿ, ಇದು ಓನ್ಲಿ ನಾನು ಇಲ್ಲಿ ಅಫರ್ಮೇಟಿವ್ ಫಾರ್ಮುಲಾವನ್ನ ಬರ್ತೀನಿ. ಯಾವುದೇ ಟೆನ್ಸ್ ಇರ್ಲಿ ಅದರಲ್ಲಿ 4 ತರದ ಸೆಂಟೆನ್ಸ್ ಗಳು ಇರ್ತಾವ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ಅವುಗಳ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದ್ದೀನಿ. ಓಕೆ, ಇದು ಅಫರ್ಮೇಟಿವ್ ಫಾರ್ಮುಲಾ ಅಷ್ಟೇ ಬರ್ದಿರ್ತೀನಿ. ನಿಮ್ಗೆ ಅಫರ್ಮೇಟಿವ್ ಫಾರ್ಮುಲಾ ಬಂದ್ರೆ ಸಾಕು, ಎಲ್ಲಾ ಟೆನ್ಸ್ ಅಫರ್ಮೇಟಿವ್ ಫಾರ್ಮುಲಾ ಬಂದ್ರೆ ಸಾಕು. ಉಳಿದಿದ್ದ ನೆಗೆಟಿವ್ ಫಾರ್ಮುಲಾ, ಇಂಟ್ರಾಗೇಟಿವ್ ಫಾರ್ಮುಲಾ, ನೆಗೆಟಿವ್ ಇಂಟ್ರಾಗೇಟಿವ್ ಫಾರ್ಮುಲಾ ಅದರಲ್ಲೇನೆ ಮಾಡಬಹುದು. ನೆಗೆಟಿವ್ ಏನ್ ಮಾಡ್ತೀರಿ? ಸಬ್ಜೆಕ್ಟ್ ನಾಟ್ ವಿ1 ಅಬ್ಜೆಕ್ಟ್. ಇಂಟ್ರಾಗೇಟಿವ್ ಮೊದಲೇ ಏನ್ ಮಾಡ್ತೀರಿ? ಹೆಲ್ಪಿಂಗ್ ವರ್ಬ್ ಅನ್ನ ತರ್ತೀವಿ. ಏನು? ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿ1 ಪ್ಲಸ್ ಅಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ನೆಗೆಟಿವ್ ಇಂಟ್ರಾಗೇಟಿವ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವಿ1 ಪ್ಲಸ್ ಅಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ವಿ1 ಯಾಕೆ ಬರ್ತದಂದ್ರೆ ಇಲ್ಲಿ ಆ ಡಿಡ್ ಬಂದಾಗ ಹೆಲ್ಪಿಂಗ್ ವರ್ಬ್ ಬಂದಾಗ ವಿ1 ಆಗಿಬಿಡ್ತತಿ. ಇಲ್ಲಿ ಈ ಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಹೇಳಿದೆ. ಎಲ್ಲಾ ಟೆನ್ಸ್ನು ಹೀಗೆ ನೆಗೆಟಿವ್ ಮಾಡ್ಬೇಕಾದ್ರ ಆಯಾ ಟೆನ್ಸಿನ ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಬರ್ಬೇಕು. ಓಕೆ, ಇಲ್ಲಿ ನೋಡಿ ಡಿಡ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರ ಸಬ್ಜೆಕ್ಟ್ ಮುಂದೆ ಇಮಿಡಿಯೇಟ್ ಆಗಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಇಲ್ಲಿ ಏನಿದೆ? ವಿ2 ಇದೆ. ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೂತ್ರ ಏನಿತ್ತು? ವಿ ಸಬ್ಜೆಕ್ಟ್ ವಿ1 ಆಬ್ಜೆಕ್ಟ್ ಇತ್ತು. ಅಲ್ಲಿಯೂ ಸಹ ಸಬ್ಜೆಕ್ಟ್ ಮುಂದೆ ಡೈರೆಕ್ಟ್ ಆಗಿ ವಿ1 ಬರ್ತಿತ್ತು. ಅಲ್ಲಿ ಇಲ್ಲಿ ವಿ2 ಬರ್ತದ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೂತ್ರ, ಸಿಂಪಲ್ ಪಾಸ್ಟ್ ಟೆನ್ಸ್ ಸೂತ್ರ ಬಹಳ ಈಜಿ ಇದೆ ನೋಡ್ರಿ, ಅದನ್ನ ನೆನ್ಪಿಡಕ. ಸಬ್ಜೆಕ್ಟ್ ವಿ1 ಆಬ್ಜೆಕ್ಟ್, ಸಬ್ಜೆಕ್ಟ್ ವಿ2 ಆಬ್ಜೆಕ್ಟ್. ಓಕೆ, ಕನ್ನಡದಾಗ ಸೆಂಟೆನ್ಸ್ ಗಳು ಹೆಂಗಿರ್ತಾವ? ಎಂತ ಸೆಂಟೆನ್ಸ್ ಕನ್ನಡದ ಸೆಂಟೆನ್ಸ್ ಗಳು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗ್ತಾವ ಅನ್ನೋದು ಇಂಪಾರ್ಟೆಂಟ್. ಅದಕ್ಕಿಂತ ಮೊದಲ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಏನು? ಒಂದು ಕ್ರಿಯೆ ಪಾಸ್ಟ್ ದಲ್ಲಿ ಮೆನ್ಷನ್ ಮಾಡಿರ್ಬೋದು, ನಾವು ಮೆನ್ಷನ್ ಮಾಡಿರ್ಲಿಕ್ಕಿಲ್ಲ. ಪಾಸ್ಟ್ ದಲ್ಲಿ ನಡೆದಂತ ಕ್ರಿಯೆನ ತೋರ್ಸಾಕ ನಾವು ಇದನ್ನ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಆಕ್ಷನ್ that happened in the past, immediate past. It shows an action that happened in the past, immediate past. ಈಗ ನೋಡ್ರಿ ಎಕ್ಸಾಂಪಲ್, ಐ ರೋಟ್ ಎ ಸ್ಟೋರಿ ಯೆಸ್ಟರ್ಡೇ. ಟೈಮ್ ಮೆನ್ಷನ್ ಆಗಿದೆ ಇಲ್ಲಿ, ಯೆಸ್ಟರ್ಡೇ ಅನ್ನೋದು ಮೆನ್ಷನ್ ಆಗಿರೋದಕ್ಕೂ ಇಲ್ಲ. ಓಕೆ, ಐ ರೋಟ್ ಎ ಸ್ಟೋರಿ ಅಂತಾನು ಹೇಳಿರ್ಬೋದು, ಬಟ್ ಇಟ್ ಸೇಸ್ ದಟ್ ಆಕ್ಷನ್ took place in the past. ಐ ರೋಟ್ ಎ ಸ್ಟೋರಿ ಯೆಸ್ಟರ್ಡೇ. ನಾನು ನಿನ್ನೆ ಒಂದು ಕಥೆಯನ್ನು ಬರೆದೆನು. ನಾನು ನಿನ್ನೆ ಒಂದು ಕಥೆಯನ್ನು ಬರೆದೆನು. ನೋಡ್ರಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿನೂ ಸಹಿತ
ಕ್ರಿಯೆ ಪಾಸ್ಟ್ ದಲ್ಲಿ ಆಗಿದ್ದನ್ನ ಪ್ರೆಸೆಂಟ್ ದಲ್ಲಿ ಹೇಳ್ತಿರ್ತೀವಿ. ಅಲ್ಲಿ ರಿಸಲ್ಟ್ ಇಂಪಾರ್ಟೆಂಟ್ ಇರ್ತದ, ಪ್ರೆಸೆಂಟ್ ರಿಸಲ್ಟ್ ಇಂಪಾರ್ಟೆಂಟ್ ಇರ್ತದ. ಇಲ್ಲಿ ಪಾಸ್ಟ್ ಇಂಪಾರ್ಟೆಂಟ್ ಇರ್ತದ, ಪಾಸ್ಟ್ ಟೈಮ್ ಇಂಪಾರ್ಟೆಂಟ್ ಇರ್ತದ. ಅಲ್ಲಿಯೂ ಕ್ರಿಯೆ ಹಿಂದೆ ಆಗಿರ್ತದ. ಈಗ ಹೇಳ್ತಿರ್ತೀವಿ ಫಾರ್ ಎಕ್ಸಾಂಪಲ್ ಇದನ್ನೇ ಹೇಳ್ತೀನಿ ನೋಡ್ರಿ. ಐ ಹ್ಯಾವ್ ರಿಟನ್ ಎ ಸ್ಟೋರಿ. ನಾನು ಒಂದು ಕಥೆಯನ್ನು ಬರೆದಿದ್ದೇನೆ, ನಾನು ಒಂದು ಕಥೆಯನ್ನು ಬರೆದನು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನೋಡ್ರಿ. ನಾನು ಒಂದು ಕಥೆಯನ್ನು ಬರೆದಿದ್ದೇನೆ, ನಾನು ಒಂದು ಕಥೆಯನ್ನು ಬರೆದೆನು. ಬರೆದಿದ್ದೇನೆ ಅಂದಾಗ ಹಿಂದೆನೆ ಬರ್ದಿನಿ ನಾನು, ಅದರ ಎಫೆಕ್ಟ್ ಪ್ರೆಸೆಂಟ್ ದಲ್ಲಿ ಇರ್ತದ, ಅದಕ್ಕೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ನಾನು ಒಂದು ಕಥೆಯನ್ನು ಬರೆದೆನು ಅನ್ನೋದು ಇಮಿಡಿಯೇಟ್, ಅದು ಪಾಸ್ಟ್ ದಲ್ಲೇನೆ ಏನಾಗಿರ್ತತ, ಸ್ಟಾರ್ಟ್ ಆಗಿರ್ತತ, ಮುಗ್ದಿರ್ತತ. ಈಗ ಹೇಳ್ತಿರ್ತೀವಿ. ಇದು ಗೊತ್ತಾಗದೇ ಇದ್ದಾಗ ನೋಡ್ರಿ, ಎರಡೂ ಕನ್ನಡದ ಪದಗಳು ಬೇರೆ ಬೇರೆನೆ ಅದಾವ. ವರ್ಬ್ಗಳು, ಕ್ರಿಯಾಪದಗಳು ಬೇರೆ ಬೇರೆನೆ ಅದಾವ. ನಾನು ಒಂದು ಕಥೆಯನ್ನು ಬರೆದಿದ್ದೇನೆ ಅಂತೀರಿ ನೋಡು, ಬರೆದು ಪ್ಲಸ್ ಇದ್ದೇನೆ. ಇಲ್ಲಿ ನಾನು ಒಂದು ಕಥೆಯನ್ನು ಬರೆದೆನು, ಇದನ್ನ ಬಿಡ್ಸಕ ಬರೋದಿಲ್ಲ. ಬರೆದು ಅನು ಈತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಒಂದು ಕಥೆಯನ್ನು ಬರೆದೆನು, ನಾನು ಹೋದೆನು, ನಾನು ಬಂದೆನು, ನಾನು ಊಟ ಮಾಡಿದೆನು, ನಾನು ಭೇಟಿಯಾದೆನು. ನಾನು ಇದ್ರ ಹಿಂಗಾಗ್ತಿರ್ತತ. ಅವನು ಕಾಡಿಗೆ ಹೋದನು, ಅವಳು ಮನೆಗೆ ಬಂದಳು, ಅವರು ಓದಿದರು, ನಾನು ಬರೆದೆನು. ಈ ವರ್ಬ್ ನೋಡ್ರಿ, ವರ್ಬ್ ಬೇರೆನೆ ಅದಾವ. ಇಲ್ಲಿ ನಾನು ಬರೆದಿದ್ದೇನೆ, ಅವಳು ಮನೆಗೆ ಬಂದಿದ್ದಾಳೆ, ಈ ತರ. ಇಲ್ಲಿ ಇದ್ದಾಳೆ, ಇದ್ದಾನೆ ಅಂತ ಬರ್ತಿರ್ತಾವ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಹಿಂದೆ ಕ್ರಿಯೆ ನಡೆದಿದ್ದನ್ನ ಈಗ ಹೇಳ್ತಿರ್ತೀವಿ. ಅದರ ಪ್ರೆಸೆಂಟ್ ರಿಸಲ್ಟ್ ಇಂಪಾರ್ಟೆಂಟ್ ಇರ್ತದ ಅಲ್ಲಿ. ಇಲ್ಲಿ ಪಾಸ್ಟ್ ಟೈಮ್ ಇಂಪಾರ್ಟೆಂಟ್ ಇರ್ತದ. ಓಕೆ, ಅದೇ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಎಸ್ಟರ್ಡೇ ಪದವನ್ನ ಯೂಸ್ ಮಾಡೋದಿಲ್ಲ. ಐ ಹ್ಯಾವ್ ರಿಟನ್ ಎ ಸ್ಟೋರಿ ಅಷ್ಟೇ. ಐ ಹ್ಯಾವ್ ರಿಟನ್ ಎ ಸ್ಟೋರಿ ಟುಡೇ ಅಂತ ಹೇಳ್ಬೋದು ನೀವು. ಐ ಹ್ಯಾವ್ ರಿಟನ್ ಎ ಸ್ಟೋರಿ ಎಸ್ಟರ್ಡೇ ಅಂತ ಹೇಳ್ಬಾರ್ದು. ನೀವು ಎಸ್ಟರ್ಡೇ ಪದಗಳನ್ನ ಬಳಸಬೇಕಾಗಿದ್ರೆ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲೇನೆ ಇರಬೇಕು ಟೆನ್ಸ್. ಓಕೆ, ಮುಂದೆ ಹೇಳ್ತೀನಿ ಯಾವ್ಯಾವ ಪದಗಳು ಬರ್ತಾವ ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಅಂತ ಹೇಳಿ. ಐ ರೋಟ್ ಎ ಸ್ಟೋರಿ ಎಸ್ಟರ್ಡೇ. ನೋಡ್ರಿ, ರೋಟ್, ರೈಟ್, ರೋಟ್, ರಿಟನ್. ನೀವು ಓದುವಾಗ ಯಾವುದೇ ವರ್ಬ್ ಅನ್ನ ನೋಡ್ರಿ, ಅದ್ರ 3 ಫಾರ್ಮ್ ಒಂದು ನೋಡಿರ್ತಿರಲ್ಲ, ಅದ್ರ ಇನ್ನೆರಡು ಫಾರ್ಮ್ ಅನ್ನ ತಿಳ್ಕೊಡ್ರಿ. ಅಂದ್ರ ಅಲ್ಲೇ ನೀವು ಓದ್ದಂಗ ಆಗ್ತದ. ಐ ರೋಟ್ ಎ ಸ್ಟೋರಿ ಎಸ್ಟರ್ಡೇ. ನಾನು ನಿನ್ನೆ ಒಂದು ಕಥೆಯನ್ನು ಬರೆದೆನು. ಈ ಕನ್ನಡದಲ್ಲಿ ಈ ವಾಕ್ಯವನ್ನ ಬೇರೆ ಬೇರೆ ರೀತಿಯಾಗಿ ಹೇಳ್ತಿರ್ತೀವಿ. ನಾನು ನಿನ್ನೆ ಒಂದು ಕಥೆಯನ್ನು ಬರೆದೆನು, ನಿನ್ನೆ ಒಂದು ಕಥೆಯನ್ನು ಬರೆದೆನು, ಒಂದು ಕಥೆಯನ್ನು ನಾನು ನಿನ್ನೆ ಬರೆದೆನು, ನಿನ್ನೆ ನಾನು ಒಂದು ಕಥೆಯನ್ನು ಬರೆದೆನು. 3-4 ತರದ ಸೆಂಟೆನ್ಸ್ ಬರ್ತಿರ್ತಾವ ಕನ್ನಡದಲ್ಲಿ. ವರ್ಡ್ಸ್ ಗಳು ಜಂಪ್ ಆಗ್ತಿರ್ತಾವ. ಇಂಗ್ಲಿಷ್ ನಲ್ಲಿ ಹಾಗೆ ಅಲ್ಲ, ಅದೊಂದು ಸೂತ್ರದ ಮೂಲಕವೇನೆ ಬರಿಬೇಕು ನೀವು ಇಂಗ್ಲಿಷ್ ಸೆಂಟೆನ್ಸ್ ಅನ್ನ. ಇಟ್ ಹ್ಯಾಸ್ ಫಿಕ್ಸ್ಡ್ ರೂಲ್. ಓಕೆ, ಇಟ್ ಹ್ಯಾಸ್ ಫಿಕ್ಸ್ಡ್ ಫಾರ್ಮುಲಾ. ನಾನು ನಿನ್ನೆ ಒಂದು ಕಥೆಯನ್ನು ಬರೆದೆನು. ಈಗ ನೋಡ್ರಿ, ಇಲ್ಲಿ ಬರೆದವ್ರು ಯಾರು? ನಾನು. ಕ್ರಿಯೆ ಮಾಡಿದವ್ರು ಯಾರು? ನಾನು. ಅದಕ್ಕೆ ಸಬ್ಜೆಕ್ಟ್ ಅಂತೀವಿ. ಒಂದು ಸೆಂಟೆನ್ಸ್ ಅಲ್ಲಿ ಯಾರು ಕ್ರಿಯೆ ಮಾಡ್ತಾರ ನೋಡು, ಅದು ಸಬ್ಜೆಕ್ಟ್. ಓಕೆ, ಇಲ್ಲಿ ಬರೆದಂತ ಕ್ರಿಯೆಯನ್ನು ಮಾಡಿದವರು ಯಾರು? ನಾನು. ಐ ಸಬ್ಜೆಕ್ಟ್. V2 ಬರ್ತದೆ ಇಮ್ಮಿಡಿಯೇಟ್ ಆಗಿ. ಒಟ್ಟು V2. ನಾನು ನಿನ್ನೆ ಒಂದು ಕಥೆಯನ್ನು ಬರೆದನು. ನನ್ನ ಕನ್ನಡದಲ್ಲಿ ವರ್ಬ್ ಯಾವುದು? ಬರೆದೆನು. ಬರೆ ಅನ್ನೋದು ವರ್ಬ್, ರೈಟ್. ಅದ್ರ V2 ಫಾರ್ಮ್ ಮಾಡ್ಬೇಕು. ಐ ರೋಟ್. ಉಳಿದಿದ್ದು ಎಕ್ಸ್ಟ್ರಾ ವರ್ಡ್ಸ್ ಅಥವಾ ಆಬ್ಜೆಕ್ಟ್. ಐ ರೋಟ್, ನಾನು ಬರೆದೆನು. ಏನು ಅನ್ನತ್ತ ಕ್ವಶನ್ ಅರೈಸ್ ಆಗುತ್ತೆ ನೋಡ್ರಿ. ಏನ್ ಬರದೆ? ಎ ಸ್ಟೋರಿ. ಆ ಒಂದು ನಿಮ್ಮ ಮಾತಿನಲ್ಲಿ ಹೇಳಿರ್ತೀರಲ್ಲ, ನಿಮ್ಮ ಸೆಂಟೆನ್ಸ್ ನಲ್ಲಿ ಅದು ಆನ್ಸರ್ ಇರ್ತದ. ಏನ್ ಬರದ್ಯಾ? ಸ್ಟೋರಿ. ಎ ಸ್ಟೋರಿ. ಲಾಸ್ಟ್ yesterday, today, yesterday, tomorrow, evening, last year, last month, this week, here, there, now, ಈಗ. ಇಂಥ ವರ್ಡ್ಸ್ ಏನ್ ಬರ್ತಾವಲ್ಲ ಇಂಗ್ಲಿಷ್ ನಲ್ಲಿ, ಯಾವಾಗ್ಲೂ ತಿಳ್ಕೊಡ್ರಿ. ಯಾವ ಟೆನ್ಸ್ ನಲ್ಲಿ ಆದ್ರೂ ಆಗ್ಲಿ, ವಾಕ್ಯದ ಕೊನೆಯ ಭಾಗದಲ್ಲಿ ಯೂಸ್ ಮಾಡ್ಬೇಕು. ನಿಮ್ಮ ಕನ್ನಡ ಸೆಂಟೆನ್ಸ್ ಅಲ್ಲಿ ಹೇಳ್ತಿರ್ತೀನಿ ನೋಡ್ರಿ, ನಾನು ನಾಳೆಗೆ ಬರ್ತೀನಿ ಅಂತೇಳಿ. ನಾಳೆ ಅನ್ನೋದು ನೀವು ಮಿಡಲ್ ಅಂದಿರ್ಬೋದು ಕನ್ನಡದಲ್ಲಿ, ಫಸ್ಟ್ ಗೆನೆ ಯೂಸ್ ಮಾಡಿರ್ಬೋದು. ಆದ್ರೆ ಇಂಗ್ಲಿಷ್ ನಲ್ಲಿ ಲಾಸ್ಟಿಗೆ ಯೂಸ್ ಮಾಡಿಬಿಡ್ರಿ. ಅದನ್ನ ಫಸ್ಟ್ ಗೆನು ಯೂಸ್ ಮಾಡ್ತಾರ, ಇನ್ ದ ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸ್ ಗೆನು ಯೂಸ್ ಮಾಡ್ತಾರ. ಅದರ ಲಾಸ್ಟ್ ಗೆ ನೀವು ಯೂಸ್ ಮಾಡೋದನ್ನ ಈಗಿನ ಮಟ್ಟಿಗೆ ಕಲೀರಿ. ಓಕೆ, ಐ ರೋಟ್ ಎ ಸ್ಟೋರಿ ಎಸ್ಟರ್ಡೇ. ಇದು ಕನ್ನಡದಲ್ಲಿ ನಾನು ನಿನ್ನೆ ಒಂದು ಕಥೆಯನ್ನು ಬರೆದೆನು. ಇಂಗ್ಲಿಷ್ ನಲ್ಲಿ ಏನಂತೀರಿ? ಐ ರೋಟ್ ಎ ಸ್ಟೋರಿ ಎಸ್ಟರ್ಡೇ. ಕನ್ನಡದಲ್ಲಿ ಏನಾಗುತ್ತಾ? ನಾನು ನಿನ್ನೆ ಒಂದು ಕಥೆಯನ್ನು ಬರೆದೆನು. ಬರೆದಿದ್ದೇನೆ ಅಲ್ಲ, ಬರೆದಿದ್ದೇನೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಬರೆದೀನಿ, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ನಾನು ನಿನ್ನೆ ಒಂದು ಕಥೆಯನ್ನು ಬರೆದೆನು. ನೀವು ಆಡು ಭಾಷೆಯಲ್ಲಿ, ಗ್ರಾಮ್ಯ ಭಾಷೆಯಲ್ಲಿ ಏನಂತೀರಿ? ನಿನ್ನೆ ಒಂದು ಕತೆ ಬರೆದೆ, ನಾನು ನಿನ್ನೆ ಒಂದು ಕತೆ ಬರೆದೆ.
ನೋಡ್ರಿ ಅದನ್ನ ಆಡೋ ಭಾಷೆದಲ್ಲಿ ಗ್ರಾಮ್ಯ ಭಾಷೆದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಗೆ ಹೇಳ್ತೀರಿ ನೋಡ್ರಿ. ನಾನು ನಿನ್ನೆ ಅಂತ ಬರೋದಿಲ್ಲ ಅಲ್ಲಿ, ಒಂದ್ ಕತಿ ಬರ್ದೆ ಬರ್ದೀನಿ, ನಾನು ಒಂದ್ ಕತೆ ಬರ್ದೀನಿ, ಬರೆದು ಅದೀನಿ, ಬರೆದು ಇದ್ದೇನೆ. ಇಲ್ಲಿ ನಾನು ಒಂದ್ ಕತೆ ಬರ್ದೆ ಅಂತ ಬರೆದೇನು ಇಲ್ಲಿ. ಓಕೆ, ಡಿಫರೆನ್ಸ್ ನೋಡ್ರಿ. ಗೊತ್ತಾಗದೆ ಇದ್ರ ಈ ಪ್ರತ್ಯಯಗಳ ಮೂಲಕ ಅಥವಾ ಆ ಕ್ರಿಯಾಪದದ ಮೂಲಕ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಇದು ಪಾಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತ ನೀವು ಗೊತ್ತು ಮಾಡ್ಕೊಳ್ಬಹುದು. ಯಾಕಂದ್ರೆ ಎರಡು ಪಾಸ್ಟದಲ್ಲಿ ನಡೆದಂತ ಕ್ರಿಯೆಯನ್ನ ಹೇಳುವುದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇರ್ತದೆ. ಅದರಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಎಸ್ಟರ್ಡೇ, ಲಾಸ್ಟ್ ಇಯರ್, ಲಾಸ್ಟ್ ಮಂತ್, ಲಾಸ್ಟ್ ವೀಕ್, ಎಸ್ಟರ್ಡೇ ಈವ್ನಿಂಗ್ ಅಂತ ಪದಗಳನ್ನ ಯೂಸ್ ಮಾಡುವಂಗಿಲ್ಲ. ಓಕೆ, ಈಗ ನೋಡ್ರಿ ನೀವು ನಾವು ಟುಡೇ ಅಂತ ಹಿಂಗ್ ಯೂಸ್ ಮಾಡಬಹುದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ. ಇದು ನೆಗೆಟಿವ್ ಮಾಡೋದಾದ್ರ ನೆಗೆಟಿವ್ ಮಾಡ್ಬೇಕಾದ್ರೆ ಹೇಳಿನಲ್ಲ, ಯಾವಾಗ್ಲೂ ಆ ಹೆಲ್ಪಿಂಗ್ ವರ್ಬ್ ಮುಂದೆನೇ ನಾಟ್ ಯೂಸ್ ಮಾಡ್ಬೇಕು. ಆಯಾ ಟೆನ್ಸ್ ನ ಹೆಲ್ಪಿಂಗ್ ವರ್ಬ್ ಮುಂದೆನೇ ನಾಟ್ ಯೂಸ್ ಮಾಡ್ಬೇಕು. ಇಲ್ಲಿ ನೆಗೆಟಿವ್ ಹೆಲ್ಪಿಂಗ್ ವರ್ಬ್ ನಾಟ್ ಯೂಸ್ ಮಾಡ್ಬೇಕಾಗಿದ್ರಿಂದ ಹೆಲ್ಪಿಂಗ್ ವರ್ಬ್ ಬರ್ಲೇಬೇಕಲ್ಲ, ಅವಾಗ ಡಿಡ್ ಬರ್ತತಿ. ಇಲ್ಲಿ ಐ ಡಿಡ್ ನಾಟ್ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲ. ಓಕೆ, ನಾನು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲ, ನಾನು ನಿನ್ನೆ ಒಂದು ಕಥೆಯನ್ನು ಬರೆದನು, ಬರಲಿಲ್ಲ. ಕತೆ ಬರಲಿಲ್ಲ, ಬರೆಯುವುದಿಲ್ಲ ಆಗುದಿಲ್ಲ, ಅದು ಬರೆಯಲಿಲ್ಲ, ಲಿಲ್ಲ ಅಂತಾನೆ ಯೂಸ್ ಮಾಡ್ಬೇಕು ನೀವು. ಅದನ್ನ ಯಾವುದು ಟೆನ್ಸ್? ಸಿಂಪಲ್ ಪಾಸ್ಟ್ ಟೆನ್ಸ್ ಅದ ನೆಗೆಟಿವ್. ನಾನು ನಿನ್ನೆ ಒಂದು ಕಥೆಯನ್ನು ಬರೆದನು, ನಾನು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲ. ಈಗ ನೋಡ್ರಿ ಇಲ್ಲಿ V1 ಆಗತ್ತೆ, ಇದನ್ನ ತಿಳ್ಕೊಬೇಕು ನೀವು. ನೆನ್ಪಿಟ್ಕೊಡ್ರಿ, ಯಾವುದೇ ಟೆನ್ಸ್ ದಲ್ಲಿ ಡಿಡ್ ಬಂದಿತ್ತು ಅಂದ್ರೆ ಕ್ರಿಯಾಪದ ಯಾವಾಗ್ಲೂ V1 ಇರ್ತತ. ಡಿಡ್ ನೋಡಿದ್ರಿ ಅಂದ್ರೆ ಒಂದು ಸೆಂಟೆನ್ಸ್ ದಲ್ಲಿ, ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತದ. ಇರ್ಲಿ, ಒಂದು ಸೆಂಟೆನ್ಸ್ ದಲ್ಲಿ ನೀನು ಡಿಡ್ ಪದವನ್ನ ನೋಡಿದ್ರೆ ಅದು ಯಾವಾಗ್ಲೂ ಏನಿರ್ತತ? ವರ್ಬ್ V1 ಫಾರ್ಮ್ ಆಗಿರ್ತದ. ಈ ಡಿಡ್ ಬಂದಿದೆ, ಅದಕ್ಕೆ V1 ಆಯ್ತು. ಇದ್ರ ಹಿಂದಿನ ಫಾರ್ಮ್, ಫಸ್ಟ್ ಫಾರ್ಮ್ ರೋಟ್ V2 ಮಾಡಿದ್ರೆ ಇದನ್ನ V1 ಮಾಡ್ಬೇಕೀಗ. ಐ ಡಿಡ್ ನಾಟ್ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ, ಅದು ಪಾಸ್ಟ್ ಟೆನ್ಸ್ ಈಗ. ಬಿಕಾಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಬಂದಿದೆ ಇಲ್ಲಿ. ಇಲ್ಲಿ ಯಾಕೆ ಬಂತದು, ಇಲ್ಲಿ ಯಾಕಿಲ್ಲ ಅಂತಂದ್ರ ಇದ್ರ ಫಾರ್ಮುಲಾ ನೋಡ್ರಿ, ಸಬ್ಜೆಕ್ಟ್ V2 ಆಬ್ಜೆಕ್ಟ್, ಅಫರ್ಮೇಟಿವ್ ಫಾರ್ಮುಲಾ. ನೆಗೆಟಿವ್ ಫಾರ್ಮುಲಾ ಏನೈತೆ? ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ V1, ಹೆಲ್ಪಿಂಗ್ ವರ್ಬ್ ಮುಂದೆ ನಾಟ್ ಬರ್ಬೇಕಂತ ಹೇಳಿನಲ್ಲ. ನೆಗೆಟಿವ್ ಮಾಡ್ತಾ ಇದ್ರಲ್ಲ, ನೆಗೆಟಿವ್ ಮಾಡ್ತಾ ಇದ್ರ ನಾಟ್ ಬರ್ಲೇಬೇಕಲ್ಲ. ನಾಟ್ ಬರಿಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಇರ್ಲೇಬೇಕಲ್ಲ ಅದ್ರ ಹಿಂದ, ಅದಕ್ಕಾಗಿ ಹೆಲ್ಪಿಂಗ್ ವರ್ಬ್ ಬಂತದು ಡಿಡ್. ಐ ಡಿಡ್ ನಾಟ್ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ, ನಾನು ಒಂದು ಕಥೆಯನ್ನು ಬರೆದೆನು, ನಾನು ಒಂದು ಕಥೆಯನ್ನು ಬರೆಯಲಿಲ್ಲ. ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಡಿಡ್ ಮೊದಲು ಬರ್ತದ. ಡಿಡ್ ಐತೆ ಅದಕ್ಕ ರೈಟ್ ಆಯ್ತು, ಇಲ್ಲಿ ಡಿಡ್ ಐತೆ ಅದಕ್ಕೆ ರೈಟ್ ಆಯ್ತು. ಅದು ಇಂಟ್ರಾಗೇಟಿವ್ ಇರ್ಲಿ ಅಥವಾ ನೆಗೆಟಿವ್ ಇಂಟ್ರಾಗೇಟಿವ್ ಇರ್ಲಿ ಅಥವಾ ನೆಗೆಟಿವ್ ಇರ್ಲಿ, ಆ ಡಿಡ್ ಪದ ಇತ್ತಂದ್ರ ಯಾವುದೇ ವರ್ಬ್ ಇರ್ಲಿ ಅದು V1 ಆಗತ್ತ. ಕೇಮ್ ಇದ್ದದ್ದು ಕಮ್ ಆಗತ್ತ. ಓಕೆ, ಮೆಟ್ ಇದ್ದದ್ದು ಮೀಟ್ ಆಗತ್ತ ಡಿಡ್ ಬಂದಾಗ. ಲೈಕ್ ದಿಸ್ ಹೇಳಿನಲ್ಲ, ಏನು ಇಂಟ್ರಾಗೇಟಿವ್ ಮಾಡ್ಬೇಕಾದ್ರ ಆ ಹೆಲ್ಪಿಂಗ್ ವರ್ಬ್ ಮೊದಲು ಬಂದ್ಬಿಡ್ತದೆ, ಸೆಂಟೆನ್ಸ್ ಮೊದಲು ಬರ್ತದೆ. ಇಷ್ಟೇ, ಡಿಡ್ ಐ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಡಿಡ್ ಪ್ಲಸ್ ನಾಟ್ ಬರ್ತದೆ, ಡಿಡಂಟ್ ಐ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ. ನೋಡ್ರಿ, ಐ ರೋಟ್ ಎ ಸ್ಟೋರಿ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಕಥೆಯನ್ನು ಬರೆದೆನು. ಐ ಡಿಡ್ ನಾಟ್ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲ. ಡಿಡ್ ಐ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಕಥೆಯನ್ನು ಬರೆದೇನೆ. ಡಿಡಂಟ್ ಐ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲವೇ. ಇದು ಇನ್ನೊಂದು ಆಗುತ್ತಂತ ಹೇಳಿನಿ ಎಲ್ಲಾ ಟೆನ್ಸ್ ನಲ್ಲಿಯೂ. ಲಾಸ್ಟ್ ನೆಗೆಟಿವ್ ಇಂಟ್ರಾಗೇಟಿವ್. ಡಿಡ್ ಐ ರೈಟ್, ಡಿಡ್ ಐ ನಾಟ್ ರೈಟ್, ಡಿಡ್ ಐ ನಾಟ್ ರೈಟ್, ಸಬ್ಜೆಕ್ಟ್ ಮುಂದೆ ನಾಟ್ ಬರೋದು ಹೇಳ್ಬೋದು, ಇಲ್ಲಿ ಹೋಗ್ಬಿಡ್ತದ. ಶಾರ್ಟ್ ಮಾಡಿದ್ರಂದ್ರ ಶಾರ್ಟ್ ಆಗೇ ಓದ್ಬೇಕು, ಎನ್ ಇದ್ರ ಜೊತೆಗೆ ಇಡ್ಬೇಕು, ಟಿ ಒಂದೇ ಸೆಪರೇಟ್ ಮಾಡ್ಬೇಕು, ಡಿಡಂಟ್ ಅನ್ಬೇಕು. ನಾಟ್ ಏನ್ ಮಾಡ್ರಿ, ಶಾರ್ಟ್ ಮಾಡಿರಲ್ಲ ನೀವು, ಅದಕ್ಕೆ ಡಿಡಂಟ್ ಅನ್ಬೇಕು. ಡಿಡ್ ನಾಟ್ ಅಂತ ಹೇಳ್ಬಾರ್ದು, ಶಾರ್ಟ್ ಮಾಡಿದಾಗ ಶಾರ್ಟ್ ಆಗೇ ಹೇಳ್ಬೇಕು. ಇದನ್ನ ಬಿಟ್ರೆ ನೀವು ಇಲ್ಲಿ ಡಿಡ್ ಅಷ್ಟೇ ಯೂಸ್ ಮಾಡ್ರಿ, ಅದ್ರ ಮುಂದೆ ಡಿಡ್ ಐ ನಾಟ್ ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡಿನೂ ಕೊನೆಯ ಸೆಂಟೆನ್ಸ್ ಅನ್ನ ಓದ್ಬೋದು. ಡಿಡ್ ಐ ನಾಟ್ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ, ಲೈಕ್ ದಿಸ್. ಈಗ ನೋಡ್ರಿ, ಐ ರೋಟ್ ಎ ಸ್ಟೋರಿ ಯೆಸ್ಟರ್ಡೇ, ಐ ರೋಟ್ ಎ ಸ್ಟೋರಿ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಕಥೆಯನ್ನು ಬರೆದೆನು. ಐ ಡಿಡ್ ನಾಟ್ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲ. ಡಿಡ್ ಐ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಕಥೆಯನ್ನು ಬರೆದೇನೆ. ಡಿಡಂಟ್ ಐ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ,
ನಾನು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲವೇ. ಈಗ ನೋಡ್ರಿ, ಇಲ್ಲೇ ಇರ್ತದ ನೋಡ್ರಿ, ಒಂದು ಕಥೆಯನ್ನು ಬರೆದೇನೋ ಬರೆಯಲಿಲ್ಲ, ಬರೆದೇನೆ ಬರೆಯಲಿಲ್ಲವೇ. ಇದಕ್ಕ ನೋಡ್ರಿ, ನಾನು ನಿನ್ನೆ ಒಂದು ಕಥೆಯನ್ನು ಬರೆದೆನು. ಈಗ ನೋಡ್ರಿ, ನಾನು ನಿನ್ನೆ ಒಂದು ಕಥೆಯನ್ನು ಬರೆದೇನೆ, ಇದು ಬಂತಂದ್ರೆ ಇದು ಬರ್ಲೇಬೇಕು. ನಾನು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲ, ಸ್ಪಷ್ಟವಾಗಿ ನೆಗೆಟಿವ್ ಐತೆ, ಬರೆಯಲಿಲ್ಲ. ಇಲ್ಲಿ ನಾನು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲ, ನೆಗೆಟಿವ್, ಬರೆಯಲಿಲ್ಲವೇ ಇಂಟ್ರಾಗೇಟಿವ್. ಅದಕ್ಕ ಈ ಕೊನೆಯ ಸೆಂಟೆನ್ಸ್ ಏನಂತ ಕರೀತಾರಂದ್ರ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರೀತಾರ. ಅದರಲ್ಲಿ ನೆಗೆಟಿವ್ನು ಇದೆ, ಇಂಟ್ರಾಗೇಟಿವ್ನು ಇದೆ. ಇಂಟ್ರಾಗೇಟಿವ್ ಯಾಕ ಡಿಡ್ ಮೊದಲು ಬಂದತ್ತ, ಇಲ್ಲಿ ಇಂಟ್ರಾಗೇಟಿವ್ ಡಿಡ್ ಮೊದಲು ಬಂದತ್ತಿಲ್ರಿ, ಇಲ್ಲಿ ಡಿಡ್ ಮೊದಲು ಬಂದತ್ತ, ಅದಕ್ಕೆ ಇಂಟ್ರಾಗೇಟಿವ್. ನೆಗೆಟಿವ್ ಯಾಕ ನಾಟ್ನು ಇದೆ, ಮತ್ ಕನ್ನಡದಲ್ಲಿನೂ ಹಾಗೇನೆ ಹೇಳ್ತಾ ಇದೀವಿ. ಡಿಡಂಟ್ ಐ ರೈಟ್ ಎ ಸ್ಟೋರಿ ಯೆಸ್ಟರ್ಡೇ, ನಾನು ನಿನ್ನೆ ಒಂದು ಕಥೆಯನ್ನು ಬರೆಯಲಿಲ್ಲವೇ, ಬರ್ಲಿಲ್ಲ ನೀನು ಅಂತ ಕೇಳ್ತಿರ್ತೀನಿ ನೋಡ್ರಿ. ನಿನ್ನ ಓದ್ಲಿಲ್ಲ ನೀನು, ನೀನು ಭೇಟಿ ಆಗ್ಲಿಲ್ಲ ನೀನು, ಭೇಟಿ ಆಗಲಿಲ್ಲವೇ ಅನ್ನೋದು ನಿಮ್ಮ ಏನು ಗ್ರಾಮೆಟಿಕಲ್ ಕ್ವಶನ್ ಅದು. ಓಕೆ, ಅದಕ್ಕಾಗಿ ಈ ತರ ನೀವು ಸಾಕಷ್ಟು ಸೆಂಟೆನ್ಸ್ ಗಳನ್ನ ಮಾತಾಡ್ತಿರ್ತೀರಿ. ಇಂಥ ಏನು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರುವಂತ ಇಂಗ್ಲಿಷ್ ಸೆಂಟೆನ್ಸ್ ಗಳನ್ನ ಕನ್ನಡದಲ್ಲಿ ಬಹಳಷ್ಟು ಮಾತಾಡ್ತಿರ್ತೀರಿ. ಓಕೆ, ನಾನು ನಿನ್ನೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಮುಗಿಸಿದೆನು. ಐ ಕಂಪ್ಲೀಟೆಡ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೆಸ್ಟರ್ಡೇ. ಲೈಕ್ ದಿಸ್. ನಾನು ನಿನ್ನೆ ಪ್ರಾಂಶುಪಾಲರನ್ನು ಭೇಟಿಯಾದೆನು. ಐ ಮೆಟ್ ದ ಪ್ರಿನ್ಸಿಪಲ್ ಯೆಸ್ಟರ್ಡೇ. ನಾನು ಭೇಟಿಯಾಗಲಿಲ್ಲ, ಐ ಡಿಡ್ ನಾಟ್ ಮೀಟ್ ದ ಪ್ರಿನ್ಸಿಪಲ್. ನಾನು ಪ್ರಾಂಶುಪಾಲರನ್ನು ಭೇಟಿಯಾದೆನೆ, ಡಿಡ್ ಐ ಮೀಟ್ ಪ್ರಿನ್ಸಿಪಲ್ ಯೆಸ್ಟರ್ಡೇ. ನಾನು ನಿನ್ನೆ ಪ್ರಾಂಶುಪಾಲರನ್ನು ಭೇಟಿ ಆಗಲಿಲ್ಲವೇ, ಡಿಡಂಟ್ ಐ ಮೀಟ್ ದ ಪ್ರಿನ್ಸಿಪಲ್ ಯೆಸ್ಟರ್ಡೇ. ಲೈಕ್ ದಿಸ್. I read a story yesterday. I did not read a story yesterday. Did I read a story yesterday? Didn't I read a story yesterday? Most important thing ಏನಂದ್ರ ಎಲ್ಲ ಸಬ್ಜೆಕ್ಟ್ಸ್ಗೂ ಡಿಡ್ ಒಂದೇ ಬರ್ತದ, ಫಾರ್ ಆಲ್ ಸಬ್ಜೆಕ್ಟ್ಸ್. ಓಕೆ, ಫಾರ್ ಆಲ್ ಸಬ್ಜೆಕ್ಟ್ಸ್ ಡಿಡ್ ಒಂದೇ. ಫಾರ್ ಆಲ್ ಸಬ್ಜೆಕ್ಟ್ ಡಿಡ್ ಒಂದೇ ಬರ್ತದ. ಅಂದ್ರ ಆ ಇದ್ದಲ್ಲಿಯೂ ಡಿಡ್, ಐ, ವಿ, ಯು, ಹಿ, ಶಿ, ಇಟ್, ದೇ, ಏನೇ ಸಬ್ಜೆಕ್ಟ್ ಇರ್ಲಿ ಡಿಡ್ ಒಂದೇ ಬಳಕೆ ಆಗುತ್ತೆ. ಎಲ್ಲಿ ನೆಗೆಟಿವ್ ಮಾಡುವಾಗ, ಇಂಟ್ರಾಗೇಟಿವ್ ಮಾಡುವಾಗ, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡುವಾಗ. ಇಲ್ಲಿ ಅಫರ್ಮೇಟಿವ್ ದಲ್ಲಿ ಡಿಡ್ ಇರುವುದಿಲ್ಲ, ಯಾಕೆಂದ್ರೆ ಸೂತ್ರ ಏನಿದೆ, ಸಬ್ಜೆಕ್ಟ್ ಮುಂದೆ ಡೈರೆಕ್ಟ್ V2 ಇದೆ. ಓಕೆ, ಲೈಕ್ ದಿಸ್. ಈ ತರ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಹಲವಾರು ವಾಕ್ಯಗಳನ್ನು ಕಟ್ಕೋಬಹುದು. ಸೊ ಸಿ, he met me yesterday, he did not meet me yesterday. met ಇದ್ದೇನಾಗುತ್ತೆ, V1 ಆಗುತ್ತೆ. did he meet me yesterday, didn't he meet me yesterday. okay, they hunted the animal, they did not hunt the animal. did they hunt the animal, didn't they hunt the animal. yesterday I prepared jamun. yesterday ಅನ್ನೋದು ಮೊದಲಾದ್ರೂ ತಗೋಬಹುದು, ಲಾಸ್ಟ್ ಆದ್ರೂ ತಗೊಳ್ಬಹುದು. yesterday I didn't prepare jamun. did I prepare jamuns yesterday? didn't I prepare jamuns yesterday? Sorry, I repeat once again. I prepared jamuns yesterday. I did not prepare jamuns yesterday. did I prepare jamuns yesterday? didn't I prepare jamuns yesterday? I prepared jamuns yesterday. ನಾನು ನಿನ್ನೆ ಜಾಮೂನುಗಳನ್ನ ತಯಾರಿಸಿದನು. I did not prepare jamuns yesterday. ನಾನು ನಿನ್ನೆ ಜಾಮೂನ್ಸ್ಗಳನ್ನ ತಯಾರಿಸಲಿಲ್ಲ. Did I prepare jamuns yesterday? ನಾನು ನಿನ್ನೆ ಜಾಮೂನುಗಳನ್ನು ತಯಾರಿ ಮಾಡಿದ್ದೇನೆ. Didn't I prepare jamuns yesterday? ನಾನು ನಿನ್ನೆ ಜಾಮೂನುಗಳನ್ನು ತಯಾರಿಸಲಿಲ್ಲವೇ, ತಯಾರು ಮಾಡಲಿಲ್ಲವೇ. ಲೈಕ್ ದಿಸ್. ಓಕೆ, ಈ ಅರ್ಥದಲ್ಲಿ ನೀವು ಬೇರೆ ಬೇರೆ ಸೆಂಟೆನ್ಸ್ ಗಳನ್ನ ಮಾಡ್ತಾ ಹೋಗ್ಬೇಕು, ಹಲವಾರು ಸೆಂಟೆನ್ಸ್ ಗಳನ್ನ ಕಟ್ತಾ ಹೋಗ್ಬೇಕು, ಅಂದ್ರೆ ನೆನಪಿನಲ್ಲಿ ಉಳಿತದ. ನನ್ನ ಕನ್ನಡದ ಸೆಂಟೆನ್ಸ್ ಯಾವುದು, ನನ್ನ ಕನ್ನಡದ ಸೆಂಟೆನ್ಸ್ ಇಂಗ್ಲಿಷ್ ನ ಯಾವ ಟೆನ್ಸ್ಗೆ ಸಂಬಂಧಪಟ್ಟಿದೆ, ಯಾವ ವಾಕ್ಯಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳದೇನೆ ಮುಂದೆ ಹೋಗ್ಬಾರ್ದು. ಓಕೆ, ಯಾವ ಟೆನ್ಸ್ ಇದೆ, ಯಾವ ಸೆಂಟೆನ್ಸ್ ಇದೆ, ಆ ಟೆನ್ಸ್ ಅದ ಅಫರ್ಮೇಟಿವ್ ಸೂತ್ರ ಗೊತ್ತಾತಿಲ್ಲ, ಉಳಿದ 3 ಟೆನ್ಸ್ ಗಳನ್ನ ನೀವು ಆರಾಮಾಗಿ ಮಾಡಬಹುದು. ಸ್ವಲ್ಪ ಲೇಟ್ ಆಗುತ್ತೆ. ಈ ಕನ್ನಡದ ಮೂಲಕ ಒಂದು ಭಾಷೆಯನ್ನ ಕಲಿಯುವುದಂತಂದ್ರೆ, ಇನ್ನೊಂದು ಭಾಷೆಯನ್ನ ಕಲಿಯುವುದಂತಂದ್ರೆ ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್.
ಈ ಒಂದು ಮೆಥಡ್ ಬಿಟ್ರೆ ಬೇರೆ ಯಾವ ಮೆಥಡ್ ಸಾಧ್ಯ ಆಗುದಿಲ್ಲ ಅಂತ ನನ್ನ ನಂಬಿಕೆ. ಅದಕ್ಕಾಗಿ ಈ ಒಂದು ಮೆಥಡ್ ಮೂಲಕವೇ ನಾವು ಕಲಿಬೇಕು. ಇಂಗ್ಲಿಷ್ ಅನ್ನ ನೀವು ಮಾತಾಡಬಹುದು, ಚೆನ್ನಾಗಿ ಮಾತಾಡಬಹುದು. ಆದ್ರ ಗ್ರಾಮೆಟಿಕಲ್ ಪಾಯಿಂಟ್ಸ್ ಮಿಸ್ ಆಗುವಂತ ಚಾನ್ಸಸ್ ಇರ್ತದೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಸರಿಯಾಗಿ ಫೇಸ್ ಮಾಡಕ್ ಆಗೋದಿಲ್ಲ. ಅಲ್ಲಿ ಗ್ರಾಮರ್ ಇರ್ತತಲ್ಲ ನಿಮಗೆ. ಅದಕ್ಕಾಗಿ ಕನ್ನಡದ ಮೂಲಕ ನೀವು ಇಂಗ್ಲಿಷ್ ಗ್ರಾಮರ್ ಅನ್ನ ಮತ್ತು ಮಾತನಾಡುವುದನ್ನ ಕಲಿತ್ರೆ ನಿಮ್ ಮಾತಾಡಕ್ನು ಬರ್ತದ. ಸ್ವಲ್ಪ ಲೇಟ್ ಆಗ್ಬಹುದು ಮಾತಾಡೋದು, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಬಹಳ ಸರಾಗವಾಗಿ ಫೇಸ್ ಮಾಡ್ತೀರಿ ನೀವು. ಓಕೆ, ಸೊ 25ಕ್ಕೆ 3-4 ತಗೊಳ್ಳೋ ಬದಲಾಗಿ 20 ತನನೂ ತಗೊಳ್ಬಹುದು ನೀವು. ಓಕೆ, ಲೈಕ್ ದಿಸ್. ಸೊ ಇದು ಏನು ಸಿಂಪಲ್ ಪಾಸ್ಟ್ ಟೆನ್ಸ್. ಕ್ರಿಯೆ ಜಸ್ಟ್ ಹಿಂದೆ ಮುಗಿದಿರ್ತದ. ಆ ಸೆಂಟೆನ್ಸ್ ತೋರ್ಸುತ್ತೆ ನೋಡ್ರಿ. ಓಕೆ, ಲೈಕ್ ದಿಸ್. ಇನ್ನು ಇಲ್ಲಿ ಇದನ್ನ ಶಾರ್ಟ್ ಮಾಡಿ ಓದ್ಬಹುದು. ಡಿಡೆಂಟ್ ಅಂತ ಹೇಳ್ಬಹುದು. ಐ ಡಿಡೆಂಟ್ ರೈಟ್ ಎ ಸ್ಟೋರಿ ಅಂತ ನೀವು ಹೇಳ್ಬಹುದು. ಐ ಡಿಡ್ ನಾಟ್ ರೈಟ್ ಎ ಸ್ಟೋರಿ ಅಂತ ಆದ್ರೂ ಹೇಳ್ಬಹುದು. ಐ ಡಿಡೆಂಟ್ ರೈಟ್ ಎ ಸ್ಟೋರಿ ಎಸ್ಟರ್ಡೇ ಅಂತ ಆದ್ರೂ ಹೇಳ್ಬಹುದು. ಲೈಕ್ ದಿಸ್. ಎಸ್ಟರ್ಡೇ ಅನ್ನೋದು ಎಕ್ಸ್ಟ್ರಾ ವರ್ಡ್, ಅದು ಸ್ಪೆಸಿಫಿಕ್ ಟೈಮ್ ಅನ್ನ ಮೆನ್ಷನ್ ಮಾಡಿವಿ. ಸ್ಪೆಸಿಫಿಕ್ ಆಗಿ ಟೈಮ್ ಮೆನ್ಷನ್ ಮಾಡದೇನೂ ಇರ್ಬೋದು. ಅಲ್ಲಿ ಟೈಮ್ ಈಸ್ ನೋನ್ ಆರ್ ಅನ್ನೋನ್. ಲೈಕ್ ದಿಸ್. ಲೈಕ್ ಈ ಟೆನ್ಸ್ ದಲ್ಲಿ ಯಾವ ವರ್ಡ್ಸ್ ಸಾಮಾನ್ಯವಾಗಿ ಈ ವರ್ಡ್ಸ್ ಯೂಸ್ ಆಗ್ತಾವ? ಯಸ್ಟರ್ಡೇ ಮಾರ್ನಿಂಗ್, ದ ಡೇ ಬಿಫೋರ್ ಯಸ್ಟರ್ಡೇ, ಲಾಸ್ಟ್ ನೈಟ್, ಲಾಸ್ಟ್ ಸಂಡೇ, ಅರ್ಲಿಯರ್, ಒನ್ಸ್. ಐ ಮೆಟ್ ಹಿಮ್ ಒನ್ಸ್. ಒಮ್ಮೆ ಭೇಟಿಯಾಗಿನ ಅವನ್ನ, ಭೇಟಿಯಾದೆ. ನಾನು ಒಮ್ಮೆ ಅವನನ್ನು ಭೇಟಿಯಾದೆ. ಐ ಮೆಟ್ ಹಿಮ್ ಒನ್ಸ್. ಓಕೆ, ಲಾಸ್ಟ್ ಸಮ್ಮರ್, we visited Mysore last summer. Okay, last year, we visited Mysore last year. 5 minutes ago, we have visited Mysore last year. No, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಈ ಪದಗಳನ್ನ ಬಳಸಬಾರದು. ಓಕೆ, ಐ ವಿಸಿಟೆಡ್ ಇಂಗ್ಲೆಂಡ್ ಇನ್ 2020. ನಾನು ಇಂಗ್ಲೆಂಡ್ಗೆ 2020ರಲ್ಲಿ ಭೇಟಿ ಕೊಟ್ಟೆನು. ಭೇಟಿ ಕೊಟ್ಟಿದ್ದೇನೆ ಅಲ್ಲ, ಭೇಟಿ ಕೊಟ್ಟಿದ್ದೇನೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಸೊ ಎಟ್ ದ್ಯಾಟ್ ಟೈಮ್ ಅನ್ನೋ ಪದ, ಲಾಂಗ್ ಎಗೋ ಅನ್ನೋ ಪದ, 5 minutes ಎಗೋ, ಇಂಥ ಪದಗಳು ಬಂದಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲೇನೆ ಯೂಸ್ ಮಾಡ್ಬೇಕು. ಅವನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಯೂಸ್ ಮಾಡಬಾರ್ದು. ಸ್ವಲ್ಪ ಕನ್ಫ್ಯೂಷನ್ ಆಗತ್ತ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಸಹಿತ ನಾವು ಹಿಂದೆ ನಡೆದಂತ ಕ್ರಿಯೆಯನ್ನ ಈಗ ಹೇಳ್ತಿರ್ತೀವಿ. ಇಲ್ಲಿನೂ ಸಹಿತ ಹಿಂದೆ ನಡೆದಂತ ಕ್ರಿಯೆಯನ್ನ ಇಲ್ಲಿ ಏನು ಪ್ರೆಸೆಂಟ್ ದಲ್ಲಿ ಹೇಳ್ತಿರ್ತೀವಿ. ಎರಡಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಪ್ರೆಸೆಂಟ್ ರಿಸಲ್ಟ್ ಇಂಪಾರ್ಟೆಂಟ್. ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಏನು ಟೈಮ್ ಇಂಪಾರ್ಟೆಂಟ್. ಕ್ರಿಯೆ ಪಾಸ್ಟ್ ದಲ್ಲಿ ಆಗಿ ಹೋಗ್ಬಿಟ್ಟಿರ್ತತ, ಇಮಿಡಿಯೇಟ್ ಪಾಸ್ಟ್ ದಲ್ಲಿ. ಅಲ್ಲಿ ಪಾಸ್ಟ್ ದಲ್ಲಿ ಆಗಿರ್ತತ, ಇಲ್ಲಿ ನಾವೇನ್ ಮಾಡ್ತೀವಿ, ಅದರ ರಿಸಲ್ಟ್ ಪ್ರೆಸೆಂಟ್ ದಲ್ಲಿ ಇರ್ತತ, ಎಫೆಕ್ಟ್ ಆಗಿರ್ತತ. ಓಕೆ, ಸೊ ಈ ತರ ನೀವು ಕಲಿಬೇಕು. ಇದೇ ತರ ಪ್ರಾಕ್ಟೀಸ್ ಮಾಡಬೇಕು. ಬೇರೆ ಬೇರೆ ವಾಕ್ಯಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವು? ಡೂ, ಡಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಡಿಡ್. ನೋಡ್ರಿ, ನಾನು ಒಂದು ಕಥೆಯನ್ನು ಬರೆಯುತ್ತೇನೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ನಾನು ಒಂದು ಕಥೆಯನ್ನು ಬರೆದೆನು. ಯಸ್ಟರ್ಡೇ ಅಂತ ಏನು ಯೂಸ್ ಮಾಡಿಲ್ಲ ನಾನು ಇಲ್ಲಿ. ಐ ರೈಟ್ ಎ ಸ್ಟೋರಿ, I write a story, simple present tense. I wrote a story, simple past tense. I do not write a story, I did not write a story. Do I write a story? Did I write a story? Don't I write a story? Didn't I write a story? ಅಥವಾ do I not write a story? Did I not write a story? Like this. ಈ ತರ ಹಲವಾರು ವಾಕ್ಯಗಳನ್ನ ನೀವು ಕಟ್ಟಿಕೊಳ್ಬೇಕು. ಕನ್ನಡ, ಇಂಗ್ಲಿಷ್ ಕನ್ನಡ, ಈ ತರ ಪ್ರಾಕ್ಟೀಸ್ ಮಾಡ್ದಂಗೆಲ್ಲ ನಿಮಗೆ ರೂಢಿ ಆದಂಗೆಲ್ಲ ಇನ್ನೊಂದು ಸೆಂಟೆನ್ಸ್ ಅನ್ನ ಕನ್ನಡ ಮಾತಾಡುವಾಗ ಇಮಿಡಿಯೇಟ್ ಆಗಿ ಇಂಗ್ಲಿಷ್ ನಲ್ಲಿ ಮಾತಾಡ್ಬಿಡ್ತೀರಿ ನೀವು. ಮೊದಲು ಅಷ್ಟೇ ಇದರಲ್ಲಿ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಫಾರ್ಮುಲಾ ಯಾವುದು, ಪ್ರತ್ಯಯ ಯಾವುದು, ಅದು ಯಾವುದು, ಇದು ಯಾವುದು ಅಂತೇಳಿ ಮೊದಲ ಗುರ್ತಿಸ್ಬೇಕಾಗತ್ತೆ ನೀವು. ಓಕೆ, ಆಮೇಲೆ ಅವು ಯಾವುದನ್ನು ನೆನಪಿಸ್ಕೊಳ್ಳೋದು ಅವಶ್ಯಕತೆ ಇರುವುದಿಲ್ಲ. ರೂಢಿ ಆದಂಗ ಮೈಂಡ್ ನಲ್ಲಿ ಉಳಿದಿರ್ತಾವ. ಇಮಿಡಿಯೇಟ್ ಆಗಿ ಮಾತಾಡಕ್ ಚಲೋ ಮಾಡ್ತೀರಿ. ಸ್ಲೋ ಮಾತಾಡಿದ್ರು ಪರವಾಗಿಲ್ಲ. ಇದೇ ರೀತಿಯಾಗಿ ನೀವು ಇಂಗ್ಲಿಷ್ ಅನ್ನ ಕಲಿಬೇಕಾಗತ್ತೆ. ಓಕೆ, ಸೊ ಇಲ್ಲಿಗೆ ಈ ನನ್ನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.
ಮುಂದಿನ ದಿನಗಳಲ್ಲಿ ನಾನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ, ಟೀಚರ್ ರಿಕ್ರೂಟ್ಮೆಂಟ್, FD, SD ಗೆ ಸಪ್ರೇಟ್ ಆಗಿ ಏನು ಲೈವ್ ಕ್ಲಾಸಸ್ಸನ್ನು ಮಾಡ್ತಾ ಇರ್ತೀನಿ. ನಿಮಗೆ ಹೆಲ್ಪ್ ಆಗುತ್ತಾ? ನೋಟಿಫಿಕೇಶನ್ ಸಿಗ್ತಿರ್ತದೆ ನಿಮಗೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ಅದ್ಭುತವಾದಂಥ ಇಂಗ್ಲೀಷನ್ನು ಕಲಿತೀರಿ. ಓಕೆ, ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.